ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ಬಿಜು ಮ್ಯಾಥ್ಯೂ ಅವರ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ರೈತ ಬಾಂಧವರೇ ನಮಸ್ಕಾರ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ನಿವಾಸಿಯಾಗಿರುವಂತಹ ಬಿಜು ಮ್ಯಾಥ್ಯೂ ಅವರು. ಪೀಠೋಪಕರಣಗಳ ಬೃಹತ್ ಉದ್ಯಮವನ್ನು ಹೊಂದಿರುವ ಬಿಜು ಮ್ಯಾಥ್ಯೂ ಅಷ್ಟೇ ದೊಡ್ಡ ಪ್ರಮಾಣದ ಡ್ರ್ಯಾಗನ್ ಬೆಳೆಗಾರರು ಕೂಡ ಹೌದು. ಕಡಬದ ತಮ್ಮ ಮನೆ ಸಮೀಪ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ನಿಯಮಿತ ರೀತಿಯಲ್ಲಿ ಡ್ರ್ಯಾಗನ್ ಕೃಷಿ ಬೆಳೆಯುತ್ತಾರೆ. ಕೈಯಾರೆ ದುಡಿಯುತ್ತಾರೆ. ಅಗತ್ಯಕ್ಕೆ ಮಾತ್ರ ಕೆಲಸಕ್ಕೆ ಇತರರ ಸಹಾಯ ಪಡೆಯುತ್ತಾರೆ. ಕೃಷಿಯ ಮೇಲಿನ ಅನನ್ಯ ಪ್ರೀತಿ, ತುಂಬು ಉತ್ಸಾಹ ಹಾಗೂ ಗಳಿಸಿದ ಅಪಾರ ಅನುಭವದ ಮೂಸೆಯಲ್ಲಿ ಮೂಡಿ ಬಂದಂತಹ ಅವರ ಮಾತುಗಳಿಗೆ ಕಿವಿಯಾಗೋಣ ಬನ್ನಿ. ನಮಸ್ಕಾರ ಬಿಜು ಮ್ಯಾಥ್ಯೂ ಅವರೇ. ನಮಸ್ಕಾರ. ಡ್ರ್ಯಾಗನ್ ಹೆಸರು ಒಂಚೂರು ಕರ್ಕಶ, ಹಣ್ಣು ಮೃದು ಮಧುರ, ಆಕರ್ಷಕವಾದ ಬಣ್ಣ ವಿನ್ಯಾಸ. ಒಂದು ಅರ್ಥದಲ್ಲಿ ಇದರ ಚಂದದ ಸಿಪ್ಪೆಯನ್ನು ಎಸೆಯಲು ಕೂಡ ಒಂದು ಚೂರು ಸಂಕಟ ಆಗುವುದು ಅಂತ ಉಂಟು ಅಲ್ವಾ? ಹೌದು. ಇನ್ನೊಂದು ಸಂಗತಿ, ಎಲ್ಲೆಡೆ ಪರಿಚಿತವಾಗಿರುವಂತಹ ಈ ಹಣ್ಣಿಗೆ ಕನ್ನಡದಲ್ಲಿ ಕಮಲದ ಹಣ್ಣು ಎಂಬ ಹೆಸರಿದೆ. ಸರಿ, ನೀವು ಯಾಕೆ ಈ ಡ್ರ್ಯಾಗನ್ ಹಣ್ಣಿಗೆ ಮಾರು ಹೋದಿರಿ ಸರ್? ನಾನು ಒಂದು ಸಲ ತಿಂದು ನೋಡಿದ್ದೇನೆ. ತಿಂದು ನೋಡಿದ ಮೇಲೆ ನಾನು ಎನ್ಕ್ವೈರಿ ಮಾಡಿದ್ದೇನೆ. ಕೇರಳದಲ್ಲಿ 1-2 ಕಡೆ ಆಗ್ತದೆ ಅಂತ ಹೇಳಿ ನಮಗೆ ಮೆಸೇಜ್ ಸಿಕ್ಕಿತ್ತು. ಆಗ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅವರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಇದು ಒಂದು ಒಳ್ಳೆ ಕೃಷಿ ಮಾಡುವಾದರೆ ಭಾರಿ ಬೆನಿಫಿಟ್ ಇರುವ ಒಂದು ಕೃಷಿ ಅಂತ ಹೇಳಿ ನನಗೆ ಮೆಸೇಜ್ ಸಿಕ್ಕಿದೆ. ಮತ್ತು ನಾನು 1 ವರ್ಷ ತುಂಬ ಯೂಟ್ಯೂಬ್ ಚಾನಲ್ಗಳು ಅದು ಇದೆಲ್ಲ ನೋಡಿ ಅದು ಕೆಲವರ ಹತ್ರ ಕಾಲ್ ಮಾಡಿ ಕೇಳಿ ನಾನು ಅದು ಸ್ಟಡಿ ಮಾಡಿದ್ದೇನೆ. ಸ್ಟಡಿ ಮಾಡಿದ ನಂತರ ನನ್ನ 1.5 ಎಕರೆ ಜಾಗ ಇರುವುದು, ಹೇಗೆ ಕೃಷಿ ಮಾಡಬೇಕು ಅಂತ ಹೇಳಿ ನಾನೊಂದು ಆಲೋಚನೆ ಮಾಡಿ ಕೃಷಿಗೆ ಬಂದೆ. ನಿಮ್ಮ ಮನೆ ಸಮೀಪ ಕೂಡ ಒಂದಷ್ಟು ಡ್ರ್ಯಾಗನ್, ಸ್ವಲ್ಪ ಮನೆ ಸಮೀಪ ಒಂದು 25 ಕಂಬ ನಟ್ಟಿದ್ದೇನೆ. ಬರೀ 6 ಮಂತಲ್ಲಿ ನನಗೆ ಈಲ್ಡಿಂಗ್ ಸ್ಟಾರ್ಟ್ ಆಯಿತು. ಅದು ನೋಡುವಾಗ ಖುಷಿ ಆಯಿತು. ಆಗ ಅದು ಮಾಡುವ ಫುಲ್ ಪ್ಲಾನ್ ತಂದೆ ಅವರಿಗೆ ಕೂಡ ಒಪ್ಪಿದ್ದೇನೆ. ಹಾಗೆ ಕೃಷಿ ವಿಸ್ತಾರ ಆಯಿತು, ಡ್ರ್ಯಾಗನ್ ವಿಸ್ತಾರ ಆಯಿತು ಅಲ್ವಾ? ಮೊದಲು ಗಿಡಗಳನ್ನು ಎಲ್ಲಿಂದ ಸಂಗ್ರಹಿಸಿದ್ರಿ, ಹೇಗೆ ತಂದ್ರಿ? ನಾವು ಗಿಡ ಹಾಕುವಾಗ ಮೇಯ್ನ್ ನೋಡಬೇಕಾದದ್ದು ನಮ್ಮ ಕ್ಲೈಮೇಟ್ ನೋಡಬೇಕು. ಈ ಸೇಮ್ ಕ್ಲೈಮೇಟಲ್ಲಿ ಇರುವ ಗಿಡ ತರಬೇಕು. ಈಗ ಬೆಂಗಳೂರು ಚಿತ್ರದುರ್ಗದಿಂದೆಲ್ಲ ಗಿಡ ತರುವರಿದ್ದಾರೆ. ಆ ಕ್ಲೈಮೇಟಿಂದ ಇಲ್ಲಿ ಬಂದರೆ ಈಲ್ಡಿಂಗ್ ಕಮ್ಮಿ ಆಗ್ತದೆ. ನಮ್ಮ ವೆದರ್ ಅಂತ ಹೇಳಿದ್ರೆ ಒಂದು ಕರಾವಳಿಯ ವೆದರ್ ಒಂದು 70ನಿಂದ ಒಂದು 35 ಡಿಗ್ರಿ ಅಥವಾ 40 ಡಿಗ್ರಿ ತನಕ ಇರುವ ಏರಿಯಾದಲ್ಲಿ ಇರುವ ಗಿಡಗಳಾದರೆ ಉತ್ತಮ. ಹಾಗಾಗಿ ನೀವು ಎಲ್ಲಿಂದ ತಂದ್ರಿ? ನಾನೀಗ ಮಾರ್ತಾಂಡ ತಿರುವನಂತಪುರದಿಂದ ತಂದಿದ್ದೇನೆ. ಅಲ್ಲಿಯ ಹವಾಮಾನವು ನಮ್ಮ ಹವಾಮಾನ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಇರ್ತದೆ. ಹಾಗೆ ಅಲ್ಲಿಂದ ತಂದಾಯ್ತು. ತಂದು ಆಮೇಲೆ ಹೇಗೆ ಅದನ್ನು ಕಟ್ಟಿದ್ರಿ? ಆಮೇಲೆ ತಂದ ಮೇಲೆ ಇದು ತೊಟ್ಟೆಗೆ ಹಾಕುವಂತ ವಿಷಯ ಇಲ್ಲ. ಗಿಡಗಳು ತಂದ ಮೇಲೆ ಅದು ನಮಗೆ ಮಣ್ಣಿಗೆ ಹಾಕಬಹುದು. ಈಗ ನೀವು ಅಲ್ಲಿಂದ ಗಿಡಗಳನ್ನು ತಂದ್ರಿ. ಎಷ್ಟು ವರ್ಷಕ್ಕೆ ಮೊದಲು ಇದು? ಒಂದು 3 ವರ್ಷ ಆಗಿದಷ್ಟೇ. 3 ವರ್ಷ ಕೂಡ ಆಗ್ಲಿಲ್ಲ. ಈಗ ಅದೇ ಗಿಡಗಳು ಬೆಳೀತಾ ಇವೆಯಾ? ಹೌದು. ಸರಿ. ಈಗ ಗಿಡಗಳನ್ನು ತಂದು ಅದರ ಮೊದಲಿನ ಕೆಲಸ ಏನು? ಗಿಡಗಳು ತರೋದಕ್ಕೆ ಮುಂಚೆ ನಾವು ಕಂಬ ಗುಂಡಿಯಲ್ಲಿ ಹಾಕಬೇಕು. ಇದಕ್ಕೆ ಕಂಬ ನೆಡುದು ತುಂಬಾ ಮುಖ್ಯ ಅಂತ ನಾನು ಕೇಳಿದ್ದೇನೆ. ಕಂಬ ಮಿನಿಮಮ್ ಒಂದು 7 ಫೀಟ್ ಹೈಟ್ ಬೇಕು. 1.5 ಫೀಟ್ ಗುಂಡಿಗೆ ಹಾಕಿ ಟೈಟ್ ಮಾಡಬೇಕು. ಲೂಸ್ ಮಣ್ಣಾದ್ರೆ 2 ಫೀಟ್ ಕೆಳಗೆ ಹೋದ್ರೂ ತೊಂದರೆ ಇಲ್ಲ. ಮಿನಿಮಮ್ 1.5 ಫೀಟ್ ಗುಂಡಿಯಲ್ಲಿ ಇರಬೇಕು. ಫಸ್ಟ್ ಕೆಲಸ ಕಂಬ ನಡುದು. ಯಾವ ಜಾತಿಯ ಕಂಬ ಅಂದ್ರೆ? ಸಿಮೆಂಟ್, ಮರ,
ಸಿಮೆಂಟ್ ಕಂಬ ಇದು ಈ ಗಿಡಕ್ಕೆ ಒಂದು 25 ವರ್ಷ ಮೇಲೆ ಆಯುಸಿರುವಂಥದ್ದು. ಅದಕ್ಕೆ ಮರದ ಕಂಬ ಆಗುದಿಲ್ಲ. ಮರದ ಕಂಬ 10 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಹೋಗ್ತದೆ. ಸಿಮೆಂಟ್ ಕಂಬ ಅದರಲ್ಲಿ ಒಂದೆರಡು ಕಬ್ಬಿನ ಹಾಕಿದ್ರು ಒಳ್ಳೇದು. ಅದಿನ ಒಳಗೆ ಸಿಮೆಂಟಿನ ಕಂಬ ಕಾಂಕ್ರೀಟ್ ಮಾಡುವಾಗ ಅದರಲ್ಲಿ ಕಬ್ಬಿನ ಸ್ಟ್ರಾಂಗ್ ಹಾಕಿದ್ರೆ ಒಳ್ಳೇದು. ಕೆಲವು ಕಂಬದಲ್ಲಿ 1-2 ಕಬ್ಬಿನ ಇರ್ತದೆ, ಅದು ಕಟ್ಟಾಗ್ಲಿಕ್ಕೆ ಚಾನ್ಸಸ್ ಇದೆ. ಈ ತರ ಕಂಬ ನೆಟ್ಟು ಆಮೇಲೆ ಅದಕ್ಕೆ ಗಿಡಗಳನ್ನು ಹೇಗೆ ಈ ತರ ಕಂಬ ನಟ್ಟು ಅದು ಅಡಿಯಲ್ಲಿ ಸ್ವಲ್ಪ ಒಂದು 2 ಇಂಚ್ ಮೇಲೆ ಮಣ್ಣು ಪ್ಲಾಟ್ಫಾರ್ಮ್ ಮಾಡಿ ಅದರ ಮೇಲೆ ಸಗಣಿ ಗೊಬ್ಬರ ಹುಡಿಯಾಗಿ ಮಾಡಿ ಅದರಲ್ಲಿ ಗಿಡ ನಡುವಂದು. ಮೇಲೆ ಸಗಣಿಯ ಮೇಲೆ ಮಣ್ಣು ಹಾಕುವಂಗ ಇಲ್ಲ, ಡೈರೆಕ್ಟ್ ಸಗಣಿಗೆ ಇದು ನಟ್ಟಿರುವುದು. ಈಗ ಈ ಗಿಡ ಅಂತ ಹೇಳಿದ್ರೆ ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂಥದ್ದು ಅಲ್ವಾ? ಎಲೆಯೇ ಇದು ಗಿಡ, ಎಲೆಯನ್ನೇ ತುಂಡು ಮಾಡಿ ಗಿಡ ನೆಡುದು, ಇದೊಂದು ವಿಶೇಷ ಇದರದ್ದು. ಸಾಮಾನ್ಯ ಎಷ್ಟು ಹೈಟಿನ ಗಿಡಗಳು? ಒಂದು 8 ಇಂಚ್ ಪೀಸ್ ಸಾಕಾಗ್ಬೋದು. ಒಂದು ಕಂಬದಲ್ಲಿ 4 ಸೈಡ್ ಇರ್ತದಲ್ಲ, 4 ಸೈಡಲ್ಲಿ ಕೂಡ ಒಂದೊಂದೊಂದು 4 ಗಿಡ ಬೇಕು ಒಂದು ಕಂಬಕ್ಕೆ. 8 ಇಂಚ್ ಹೈಟ್ ಸಾಕು. ಈಗ ನೆಟ್ಟ ತಕ್ಷಣ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಬೇಕಾ? ಬೇಡ, ನಾವು ಸಗಣಿಗೆ ನಡುವುದಲ್ಲ, ಅದು ಸಗಣಿಗೆ ನಟ್ಟು 1 ತಿಂಗಳೊಳಗೆ ಅದಕ್ಕೆ ಮೊಳಕೆ ಬರ್ತದೆ. ಓಹೋ, ಗಿಡಗಳು ಒಂದೇ ತಿಂಗಳಲ್ಲಿ ಮೊಳಕೆ ಹೊಡೆಯುತ್ತವೆ. ಮೊಳಕೆ ಬಂದು ಸ್ವಲ್ಪ ಆಗುವಾಗ ಅದೀಗ ಜೀವ ಆಯ್ತು ಬರುವಾಗ ಒಂದು ಹ್ಯೂಮಿಕ್ ಆಸಿಡ್ ಅಂತ ಹೇಳಿ ಒಂದು ಕೆಮಿಕಲ್ ಸಿಗ್ತದೆ. ಕೆಮಿಕಲ್ ಅಲ್ಲ, ಬೇರಿಗೆಲ್ಲ ಸ್ವಲ್ಪ ಜೀವ ಕೊಡುವಂಥದ್ದು. ಅದೊಂದು 2 ml ಒಂದು ಗಿಡಕ್ಕೆ ಬರುವಾಗ ಹಾಕಬೇಕು. ಅದು ಹಾಕಿದ್ರೆ ನೋಡಿ ನಿಂದ್ರೆ ಕಾಣ್ತದೆ. ಒಂದು 3 ದಿವಸದಲ್ಲಿ ದಂಡಿಗೆಲ್ಲ ಒಳ್ಳೆ ಗಟ್ಟಿ ಬರ್ತದೆ. 1.5 ತಿಂಗಳಲ್ಲಿ 5 ಫೀಟ್ ಮೇಲೆಗೆ ಹೋಗ್ತದೆ ಬಳ್ಳಿ. ಈ ತರ ಪೋಷಣೆ ಮಾಡಿದ್ರೆ ಅಷ್ಟು ಬೆಳೀತದೆ. ಈಗ ನೆಟ್ಟು ಎಷ್ಟು ಸಮಯದಲ್ಲಿ ಅದು ಮೊಗ್ಗು ಬಿಡುತ್ತದೆ ಗಿಡದಲ್ಲಿ? ನಟ್ಟೊಂದು 1.5 ತಿಂಗಳಲ್ಲಿ ಕಂಬಗೆ ಮೇಲೆ ಹತ್ತುತ್ತದೆ. ಕಂಬ ಮೇಲೆ ಈ ಮೇಲೆ ಹೋಗುವ ಬಳ್ಳಿಯಲ್ಲಿ ಮುಗ್ಗು ಬರುವುದಿಲ್ಲ. ಈ ಮೇಲೆ ಹೋಗಿ ಎಂದಾದ್ರೂ ಒಂದು ರೌಂಡು, ಕೆಲವರು ರೌಂಡ್ ರಿಂಗ್ ಸಿಮೆಂಟ್ ರಿಂಗ್ ಕೊಡ್ಬೋದು, ಅಥವಾ ಹೆಚ್ಚಿನವರು ಕೊಡೋದು ಟೈರ್. ಒಂದು ಕಂಬಕ್ಕೆ 2 ಕಬ್ಬಿನ ಹಾಕಿ ಅದರಲ್ಲಿ ಒಂದು ಟೈರ್ ಹಾಕ್ತೀವಿ. ಈ ಮೊಳಕೆ ಬಿದ್ದೊಂದು 1 ಮೀಟರ್ ತನ್ನಷ್ಟಕ್ಕೆ ನಿಲ್ಲಕ್ಕೆ 1 ಮೀಟರ್ ಮ್ಯಾಕ್ಸಿಮಮ್ ಕೆಪಾಸಿಟಿ. ಅದು 1 ಮೀಟರ್ ಕಳೆದ ಕೂಡಲೇ ಅದು ಕೆಳಗೆ ಬೀಳ್ತದೆ. ಅದು ಕೆಳಗೆ ಬೀಳುವಾಗ ಈ ಟೈರಿಂದಾಗಿ ಬೀಳುವಾಗ ಅದು ಬಳ್ಳಿಯಾಗಿ ಕೆಳಗೆ ಹೋಗ್ತದೆ. ಮತ್ತೆ ಕೂಡ 1/2 ಮೀಟರ್ ಮುಂದೆ ಹೋಗ್ತದೆ. ಅದರಲ್ಲಿ ಮುಗ್ಗು ಬರುವುದು. ಮೊಗ್ಗು ಬರ್ತದೆ ಹೇಳಿದ್ರಿ. ಮೊಗ್ಗೆ ದೊಡ್ಡದಾಗಿ ಹಣ್ಣಾಗುವಂತದ ಅಲ್ಲ, ಮುಗ್ಗು ಒಂದು 16 ದಿವಸದಲ್ಲಿ ಅರಳುತ್ತದೆ, ಹೂವಾಗ್ತದೆ. 16 ದಿವಸದಲ್ಲಿ ಹರಳಿದ್ರೆ ಈ ಡ್ರ್ಯಾಗನ್ ಹೂವು ಅರಳುದು ರಾತ್ರಿ 7ವರೆಗೆ. ರಾತ್ರಿ 7ವರೆಗೆ ಅರಳಿದ್ರೆ ಬೆಳಿಗ್ಗೆ 7 ಗಂಟೆ ಆಗುವಾಗ ಅದು ತಿರುಗಿ ಇದಾಗಿ ಹೋಗ್ತದೆ, ಮುಚ್ಚುತ್ತದೆ. ಇದರಲ್ಲಿ ಪರಾಗಸ್ಪರ್ಶ ಆಗುವಂಥದ್ದು ಬೆಳಿಗ್ಗೆ 6:30, 6:45, 7 ಗಂಟೆಗೆ ನಾವು ತೋಟದಲ್ಲಿ ಹೋದ್ರೆ ಅಲ್ಲಿ ಜೇನು ನೊಣಗಳ ತುಂಬಾ ಸೌಂಡ್ ಕೇಳ್ತದೆ. ಜೇನು ನೊಣಗಳು ಸಾಧಾರಣ 6.5 ಕಿಲೋಮೀಟರ್ 7 ಕಿಲೋಮೀಟರ್ ದೂರದಿಂದ ಬರ್ತದೆ, ಆಕರ್ಷಣೆ ಆಗ್ತದೆ. ಅದಕ್ಕೆ ಒಂದು ಸ್ಮೆಲ್ ಉಂಟು, ಮಾತ್ರ ನಮಗೆ ಆ ಸ್ಮೆಲ್ ಸಿಗ್ತದೆ, ಅದಕ್ಕೆ ಜಾಸ್ತಿ ಸಿಗ್ತದೆ ಅಂದ್ರೆ. ಹಾಗೆ 7 ಕಿಲೋಮೀಟರ್ ದೂರದಿಂದ ನೊಣಗಳು ಬರ್ತದೆ. ಅದು ನೊಣಗಳು ಬಂದು ಒಳ್ಳೆ ಪರಾಗಸ್ಪರ್ಶ ಆಗ್ತದೆ. ಎಷ್ಟು ದಿನದಲ್ಲಿ ಅದು ಹೂ ಅರಳಿದರೆ 28ನೇ ದಿವಸದಲ್ಲಿ ಅದು ಹಣ್ಣು ಆಗಿ ನಮಗೆ ಕಟ್ ಮಾಡಬಹುದು. ನಾವು 27 ದಿವಸದಲ್ಲಿ ಕಟ್ ಮಾಡ್ತೀವಿ. ನಾವು ವ್ಯಾಪಾರ ಶಾಪ್ಗಳಿಗೆ ಕೊಡುವ ವಿಚಾರ ಇದ್ದ ಕಾರಣ ತುಂಬಾ ಹಣ್ಣು ಆಗೋದಕ್ಕೆ ಮುಂಚೆನೆ ನಾವು ಕಟ್ ಮಾಡ್ತೀವಿ. ಹಣ್ಣನ್ನು ಕೊಯ್ಯುವ ಬಗ್ಗೆ ಹೇಗೆ ಸರ್? ಇದನ್ನು ಹಣ್ಣು ಕೊಯ್ಲಿಕ್ಕೆ ತುಂಬ ಕೆಲಸ ಇದೆ ಮೇಡಮ್. ಯಾಕಂತ ಹೇಳಿದ್ರೆ ಒಂದು ಕಂಬದಲ್ಲಿ ಒನ್ ಟೈಮ್ ಆಗುವ 20-25 ಹಣ್ಣು ಬರ್ತದೆ. 900 ಕಂಬ ಇದೆ. ಒಂದು 3-4 ಜನ ಬೇಕಾಗ್ತದೆ, ಒಬ್ರು ಕಟ್ಟು ಮಾಡಲಿಕ್ಕೆ, ಒಬ್ರು ಎತ್ತಿಕೊಂಡು ಬರಲಿಕ್ಕೆ. ಮತ್ತು 400 ಗ್ರಾಮ್ಸ್ ಮೇಲೆ ಇದ್ದದ್ದು ಅದು ನಮಗೆ ಇದು ಡಿವಿಷನ್ ಮಾಡ್ಲಿಕ್ಕೆ ಉಂಟು. ಅದು ಒಂದೊಂದಕ್ಕೆ ಒಂದೊಂದು ರೇಟು. ಕೊಯ್ಯುವುದಂದ್ರೆ ಕತ್ತರಿಯಲ್ಲಿ ಕೊಯ್ತಾರೆ, ಹೇಗೆ ಚೂರಿಯಲ್ಲಿ? ಫ್ಲವರ್ ಕಟ್ಟರಲ್ಲಿ ಕೊಯ್ಯುವಂಥದ್ದು. ಫ್ಲವರ್ ಕಟ್ಟರ್ ಕತ್ತರಿಯಲ್ಲಿ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಈ ಎಲೆಯಲ್ಲಿ ಒಳಗೆ ಒಂದು ದಂಡ ಹೋಗ್ತದೆ. ಸಾಧಾರಣ ಒಂದು ಪೆನ್ನಿನ ದಪ್ಪದಲ್ಲಿ ಒಂದು ಗಂಡು ಹೋಗ್ತದೆ ಕಾಯಿಗೆ. ಅದು ನಮ್ಮ ಸದ್ದಾ ಕತ್ರಿಯಲ್ಲಿ ಕಟ್ ಆಗುದಿಲ್ಲ, ಅದಕ್ಕೆ ಫ್ಲವರ್ ಕಟ್ರೆ ಬೇಕಾಗ್ತದೆ. ಈಗ ಇದ್ರ ವಿಶೇಷತೆ ಅಂದ್ರೆ ಎಲೆಯ ಸುತ್ತ ಅದರ ಮುಳ್ಳುಗಳಲ್ಲಿ ಹಣ್ಣುಗಳು ಬಿಡ್ತವೆ. ಎಲ್ಲಾ ಮುಳ್ಳುಗಳು ಓಪನ್ ಆಗಿ ಮುಗ್ಗಾಗ್ತದೆ. ಅದು ಕೆಲವು ಬಿದ್ದೋಗ್ತದೆ, ಕೆಲವು ಹಿಡಿತದೆ. ಒಂದು ದಂಡಲ್ಲಿ ಮ್ಯಾಕ್ಸಿಮಮ್ 2 ಬರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೆ ಕಾಯಿಗೆ ತೂಕ ಬರುವುದಿಲ್ಲ. ಒಂದು ದಂಡಲ್ಲಿ 5-6 ಕಾಯಿ ಇದ್ರೆ ಲೆಕ್ಕ ಇರ್ಬೋದು, ಮತ್ತೆ ತೂಕ ಬರುವುದಿಲ್ಲ. ಒಂದು ದಂಡಲ್ಲಿ ಮ್ಯಾಕ್ಸಿಮಮ್ 2. ಅದು ಆ ಹಣ್ಣುಗಳು ಆರೋಗ್ಯಪೂರ್ಣವಾಗಿರ್ತವೆ ಅಂತ ಅಲ್ವಾ? ಗಿಡವನ್ನು ನೆಡುವುದು ಹೇಗೆ ಪೋಷಕಾಂಶ ಯುಕ್ತವಾದಂಥ ಮಣ್ಣಿನಲ್ಲೇ ಗಿಡ ನೆಡುವುದು. ಅದನ್ನು ಬೆಳೆಸುವಾಗ ಅದಕ್ಕೆ ನೀರು ಹೇಗೆ ಕೊಡಬೇಕು, ಆಮೇಲೆ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಲಿಕ್ಕೆ ಉಂಟ, ಹೇಗೆ ಹಾಕಬೇಕು, ಇದರ ಬಗ್ಗೆ ತಿಳಿಸಿ.
ನಡುದಕ್ಕೆ ಮುಂಚೆ ನಾವು ಮಣ್ಣೊಂದು pH ಟೆಸ್ಟ್ ಮಾಡಿ pH ಸೇರೋ ಬಂದರೆ ಒಳ್ಳೆಯದು. ಓ ಆಮೇಲೆ pH ಸರಿಯಾಗದಿದ್ದರೆ ಮತ್ತೆ ಕೆಲವು ಗೊಬ್ಬರಗಳಿಟ್ಟರೆ ಅದು ತೆಗೆಯುವುದಿಲ್ಲ. ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಒಂದು 7 days ಬಿಡಬೇಕು. ಆಮೇಲೆ ನಡಲಿಕ್ಕೆ ಶುರು ಮಾಡಬೇಕು. pH ಟೆಸ್ಟ್ ಕಂಪಲ್ಸರಿ ಮಾಡಲೇಬೇಕು. ಮಣ್ಣಿನ ಫಲವತ್ತತೆಯ ಲೆವೆಲ್ ನೋಡಿ ನಾವು ಗೊಬ್ಬರ ಹಾಕಬೇಕು. ನಟ್ಟ ಮೇಲೆ ನಮಗೆ ದೊಡ್ಡ ಕೆಲಸ ಏನಿಲ್ಲ. ನಟ್ಟ ಮೇಲೆ 1 ತಿಂಗಳಾಗುವಾಗ ಒಂದು ಮೊಳಕೆ ಬಂದು ಮೇಲೆ ಹೋಗುವಾಗ ನಾವು ಬಿದ್ದೋಗ ಅದೊಂದು ಸ್ವಲ್ಪ ಕಟ್ಟಿ ಕೊಡಬೇಕು. ಸಾಫ್ಟ್ ಹಗ್ಗದಲ್ಲಿ, ಪ್ಲಾಸ್ಟಿಕ್ ಹಗ್ಗಳೆಲ್ಲ ಆಗ್ಲಿಕ್ಕಿಲ್ಲ. ಕಂಬವನ್ನು ಸೇರಿಸಿ ಕಟ್ಟಿ ಕೊಡಬೇಕು. ಆಲ್ಮೋಸ್ಟ್ ಅದೇ ಕಟ್ಟಿ ಅದರಲ್ಲಿ ಬೇರು ಬರ್ತದೆ. ಒಂದು ವೇಳೆ ಬರಾದೆ ಒಂದು ಸೈಡಿಗೆ ಬಂದ್ರೆ ಅದಕ್ಕೆ ಬೇರು ಬರುವುದಿಲ್ಲ. ಟಚ್ ಆಗಿ ಬಂದ್ರೆ ಅದಕ್ಕೆ ಅಲ್ಲೇ ಬೇರು ಬರ್ತದೆ. ಒಂದು ಸ್ವಲ್ಪ ಸೈಡಿಗೆ ಹೋದ್ರೆ ಮತ್ತೆ ಅದಕ್ಕೆ ಬೇರು ಬರುವುದಿಲ್ಲ. ಇದು ಎಲೆಗಳಲ್ಲಿ ಬೇರು ಬರುವುದಿಲ್ಲ. ಅದು ಕಂಬಕ್ಕೆ ಟಚ್ ಇದ್ರೆ ಬೇರು ಬರ್ತದೆ. ಸ್ವಲ್ಪ ಸೈಡಿಗೆ ಹೋದ್ರೆ ಬೇರು ಬರುವುದಿಲ್ಲ. ಮತ್ತೆ ನಾವು ಅದಕ್ಕೆ ಕಟ್ಟಿ ಕೊಡಬೇಕು. ಗಿಡದ ಬುಡದಲ್ಲಿ ಬೇರು ಬಿಡುದಂತ ಇಲ್ವಾ? ಬುಡದಲ್ಲಿ ಬೇರು ಬರ್ತದೆ. ಅದು ಹೇಗೆ ಹರಡಿಕೊಂಡು ಬರ್ತದೆ? ಆಳಕ್ಕೆ ಹೋಗ್ತದ? ಆಳಕ್ಕೆ ಹೋಗುದಿಲ್ಲ. ಅದಕ್ಕೆ ತಾಯಿ ಬೇರು ಅಂತ ಹೇಳಿ ಒಂದು ವಿಷಯನೇ ಇಲ್ಲ. ಒಂದು ಸ್ವಲ್ಪ ನಾವು ಕೆಳಗೆ ಹಾಕಿದ ಗೊಬ್ಬರದಲ್ಲಿ ಮಾತ್ರ ನಿಲ್ಲುವಂಥದ್ದು, ಕೆಳಗೆ ಹೋಗುದಿಲ್ಲ ಬೇರು. ಹಾಗಾಗಿ ಅದು ಗಟ್ಟಿಯಾಗಿ ಊರಿ ನಿಲ್ಲುವುದಿಲ್ಲ. ಇಲ್ಲ. ಈ ಕಂಬಗಳೇ ಅದಕ್ಕೆ ಆಧಾರ. ಸರಿ, ಈಗ ಅದಕ್ಕೆ ಮತ್ತೆ ಏನು ಪೋಷಕಾಂಶಗಳನ್ನು ಹಾಕಬೇಕು? ಗೊಬ್ಬರ ಹಾಕಿದ್ರೆ ಇದು ಸಗಣಿ ಗೊಬ್ಬರ ಒಳ್ಳೆಯದು. ಅದಕ್ಕೆ ಫಾಸ್ಫರಸ್ ಮೈನ್ ಬೇಕಾದದ್ದು. ಅದು ಬಂದು ಒಂದು ಗಿಡದಲ್ಲಿ 1 ಮೊಳಕೆ ಮಾತ್ರ ನಾವು ಬಿಡಬೇಕು. ಅದು ತುಂಬಾ ಮೊಳಕೆ ಬರ್ತದೆ. ಅದು ಮೊಳಕೆ ಜಾಸ್ತಿ ಬಂದರೂ ಅದೆಲ್ಲ ಕಟ್ ಮಾಡಿ ಬಿಡಬೇಕು. ಯಾಕಂತ ಹೇಳಿದ್ರೆ ಒಂದು ಮೇನ್ ಮೊಳಕೆ ನಾವು ನೋಡಿಕೊಳ್ಳಬೇಕು. ಇನ್ನೊಂದು ಮೊಳಕೆ ಬಂದ್ರೆ ಇದಕ್ಕೆ ಸ್ವಲ್ಪ ಗ್ರೋತ್ ಕಮ್ಮಿ ಆಗ್ತದೆ. ಅದರಿಂದಾಗಿ 1 ಮೊಳಕೆ ಮಾತ್ರ ಬಿಡಬೇಕು. ಆಗ ಇದ್ರೆ 6 month ಅಲ್ಲಿ ನಮಗೆ ಮುಗ್ಗು ಬರ್ತದೆ. ಮುಗ್ಗು ಬಂದು 16 ದಿವಸ ಅಲ್ಲಿ ಅದು ಅರಳಿ ಒಂದು 22 ದಿವಸ ಅಲ್ಲಿ ನಮಗೆ ಬಲ ತಿನ್ಲಿಕ್ಕೆ ಆಗ್ತದೆ. ಆಲ್ಮೋಸ್ಟ್ 8 ತಿಂಗಳಲ್ಲಿ ನಮಗೆ ಬಲ ತಿನ್ಲಿಕ್ಕೆ ಆಗ್ತದೆ. ಈಗ ಇದಕ್ಕೆ ನೀರು ಹೇಗೆ ಕೊಡ್ತೀರಿ ನೀವು? ನೀರು ಜಾಸ್ತಿ ಬೇಕಾದಾಗ ಒಂದು ಇದಲ್ಲ, ಇದು ಡೆಸರ್ಟ್ ಕಳ್ಳಿ ಗಿಡದ ಒಂದು ರೀತಿಯಾದ ಕಾರಣ, ರೀತಿಯಿಂದಲ್ಲ, ಇದು ಕಳ್ಳಿ ಗಿಡವೇ. ಅದಕ್ಕೆ ನಾವೊಂದು 15 days ಒಂದು 2 ಲೀಟರ್ ನೀರಿನಾಗೆ ಕೊಡ್ತಾ ಇದ್ದೇವೆ. ನೀರು ಕೊಟ್ಟರೆ ಈ ಕೊಟ್ಟ ನೀರು ಫುಲ್ಲು ಇದು ಇಳಿತದೆ. ಇದು ದಂಡಲ್ಲಿ ಬಂದು ನಿಲ್ಲುವಾಗ ಮೇಲೆಯಿಂದ ಬಿಸಿಲು ತಾಗುವ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದಾಗಿ ತುಂಬಾ ನೀರು ಕೊಡಬಾರ್ದು. ಈಗ ಒಟ್ಟು ಅದು ಗಿಡ ಬಿಸಿಲಲ್ಲಿ ಇರಬೇಕು, ನೀರು ಹೆಚ್ಚು ಕೊಡಬಾರ್ದು. ಮರುಭೂಮಿಯ ಗಿಡ 100% ಬಿಸಿಲಿದ್ರೆ 100% ಕಾಯಿ ಬರ್ತದೆ. ಚೆನ್ನಾಗಿ ಬಿಸಿಲು ಬೀಳಬೇಕು. ನಾವು ನೋಡುವಾಗ ಬೇಜಾರಾಗ್ತದೆ. ಏಪ್ರಿಲ್ ಮೈಯಲ್ಲಿ ಬಿಸಿಲಿಗೆ ನಿಲ್ಲುವಾಗ ನಮಗೆ ಬೇಜಾರಾಗ್ತದೆ. ಅದಕ್ಕೇನು ಬೇಜಾರಿಲ್ಲ. ಅದು ಸ್ವಲ್ಪ ಟೈಟ್ ಆಗಿ ನಿಂದು ಮತ್ತೆ ಮಳೆ ಶುರುವಾಗುವಾಗ ಅದಕ್ಕೆ ಬೇಕಾದಷ್ಟು ನೀರು ತುಂಬಿಸಿಕೊಳ್ತಾರೆ. ಸರಿ, ಡ್ರ್ಯಾಗನ್ ಗಿಡಕ್ಕೆ ಬಿಸಿಲು ಇಷ್ಟ. ಅದು ಮಳೆಗಾಲದಲ್ಲಿ ತುಂಬಾ ದಪ್ಪಾಗಿರ್ತದೆ. ಅದು ಅದನ್ನ ನೀರು ಅದೇ ತೆಗಿತಾರೆ. ಸಮ್ಮರ್ ಸೀಸನ್ ಅಲ್ಲಿ ನಾವು ಆಕ್ಚುಲಿ ನೀರು ಹಾಕಬೇಕು ಅಂದಿಲ್ಲ. ನಮಗೆ ನಮ್ಮ ಒಂದು ಧೈರ್ಯಕ್ಕೆ ಬೇಕಾಗಿ ಮಾತ್ರ ನೀರು ಹಾಕುದು. ಅದು ಹಾಕಬೇಕು ಅಂದಿಲ್ಲ. ಒಂದು ಸೀಸನ್ ನಿಲ್ಲಿಕ್ಕಿರುವ ನೀರು ಅದನ್ನ ಎಲೆಯಲ್ಲಿ ಅದು ಸ್ಟೋರೇಜ್ ಮಾಡಿರ್ತದೆ. ನಮಗೆ ನಮ್ಮ ಕೃಷಿಯಿಂದ ಆಗುವಾಗ ನಮಗೆ ನೋಡುವಾಗ ಒಂದು ಬೇಜಾರಾಗ್ತದೆ. ಅದರಿಂದಾಗಿ ನೀರು ಹಾಕುದು ಅಭ್ಯಾಸ ಅಲ್ವಾ ಗಿಡಗಳಿಗೆ ನೀರು ಕೊಡೋದು. ಹೇಗೆ ನೀವು ಯಾವ ರೀತಿಯಲ್ಲಿ ನೀರು ಉಣಿಸ್ತೀರಿ? ಡ್ರಿಪ್, ಹನಿ ನೀರಾವರಿ, ಸ್ಪ್ರಿಂಕ್ಲರ್ ಹಾಕಿದ್ರಲ್ಲಿ ಹೆಚ್ಚಾಗಬಹುದು. ಅದಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಇದು ಇವತ್ತುವರೆಗೆ ಅಲ್ಲಿ ಜಾಸ್ತಿ ವಿಯೆಟ್ನಾಂ ಅಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ಗಳೆಲ್ಲ ವಿಸಿಟ್ ಮಾಡಿದ್ದೇನೆ. ಅಲ್ಲಿ ಕೂಡ ಯಾರು ಸ್ಪ್ರಿಂಕ್ಲರ್ ಹಾಕ್ಲಿಲ್ಲ. ಅಷ್ಟು ನೀರು ಕೊಡುವ ಅವಶ್ಯಕತೆ ಇಲ್ಲ. ಉಳಿದ ಬೆಳೆಗಳ ಹಾಗೆ ಅಲ್ಲ. ಅದು ಸ್ವಲ್ಪ ಅದಕ್ಕೆ ದಂಡಿಗೆ ಮಾತ್ರ ಒಂದು ಸ್ವಲ್ಪ ನೀರು ಬಂದ್ರೆ ಅದು ನೀರಲ್ಲಿ ಇರ್ತದೆ. ಇನ್ನು ಬೇರೆ ರೀತಿಯಲ್ಲಿ ಇದನ್ನು ಈ ಪ್ರಾಣಿಗಳಿಂದೆಲ್ಲ ಸಂರಕ್ಷಿಸುವುದು ಹೇಗೆ? ಅದಕ್ಕೆ ಪ್ರಾಣಿಗಳು ಬಂದು ಪ್ರಾಣಿಗಳು ನಮಗೆ ಉಪದ್ರವ ಮಾಡುದಿಲ್ಲ ಮೇಡಮ್. ಒಂದು ದನವಾಗ್ಲಿ ತಿನ್ನುವುದಿಲ್ಲ. ಎಲೆಯಲ್ಲಿ ಮುಳ್ಳಿದ್ದ ಕಾರಣ ದನ ಇಲ್ಲ, ಆಡು ಬರುವುದಿಲ್ಲ, ಮಂಗ ಬರುವುದಿಲ್ಲ. ಈ ತರ ಯಾವ ಪ್ರಾಣಿಗಳು ಉಪದ್ರವ ಇಲ್ಲ. ಬಹುಶಃ ಆನೆ ಬಂದ್ರು ನಮ್ಮ ಕಾಂಪೌಂಡ್ ಅಲ್ಲಿ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಇದ್ದ ಕಾರಣ ಒಳಗೆ ಬರ್ಲಿಕ್ಕಿಲ್ಲ. ಆದ್ರೂ ಆನೆ ಬಂದ್ರು ಎಂತ ಮಾಡುದಿಲ್ಲ. ಯಾಕಂದ್ರೆ ಫುಲ್ ಮುಳ್ಳಲ್ವಾ. ಅದನ್ನ ಹತ್ತಿರ ಹೋಗುವಾಗ ಭಾರಿ ಜಾಗ್ರತೆ ಮಾಡಬೇಕು. ಈಗ ನೀವು ಕೊಯ್ಲಿಕ್ಕೆ ಹೋಗ್ತಿರಲ್ವಾ? ಹೌದು, ಹಣ್ಣು ಕೊಯ್ಲಿಕ್ಕೆ. ಆಗ ನೀವು ಹೇಗೆ, ಯಾವ ರೀತಿಯ ಬಟ್ಟೆ ಧರಿಸ್ತೀರಿ? ಹೇಗೆ? ನಮಗೆ ಅದು ಅಭ್ಯಾಸ ಆಗಿದೆ. ಈಗ ಖಾಲಿ ಕೈಯಲ್ಲಿ ಹೋಗುದು, ಮುಳ್ಳು ಟಚ್ ಆಗುದಿಲ್ಲ. ಇನ್ನೊಬ್ಬರು ಬಂದ್ರೆ ಅದನ್ನ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದ್ರ ಮುಳ್ಳು ನಿಮಗೆ ತಾಗಿತ್ತು ಇಟ್ಟುಕೊಳ್ಳುವ. ತುಂಬಾ ಕಾಯಿ ಮುಳ್ಳು ತಾಗಿದ್ರೆ ಅದೊಂದು ಟೈಪ್ ತುರಿಸ್ತದೆ ಸ್ವಲ್ಪ ಟೈಮಿಗೆ. ಈಗ ಮೊಗ್ಗುಗಳು ಹಣ್ಣಾಗ್ತವಲ್ವಾ? ಅದರಲ್ಲಿ 2-3 ಬಣ್ಣದ ಹಣ್ಣುಗಳನ್ನು ನೋಡಿದ್ದೇನೆ ನಾನು. ಇದರಲ್ಲಿ ಯಾವ ಹಣ್ಣು ತುಂಬ ಒಳ್ಳೆಯದು, ಯಾವುದು ಹೆಚ್ಚು ಫಲ ಕೊಡ್ತದೆ,
ಅಥವಾ ನಿಮ್ಮ ಮಾರಾಟದ ದೃಷ್ಟಿಯಿಂದ ನೋಡಿದರೆ ಯಾವ ಹಣ್ಣಿಗೆ ಹೆಚ್ಚು ಬೇಡಿಕೆ? ನಮ್ಮ ಡ್ರ್ಯಾಗನ್ ಬಗ್ಗೆ ಹೇಳಿದರೆ ಒಂದು 160ರಿಂದ 200 ಟೈಪ್ ಡ್ರ್ಯಾಗನ್ ಇದೆ. ನಮ್ಮ ಇಲ್ಲಿ ಜಾಸ್ತಿಯಾಗಿ ಬೆಳೆ ಆಗುವಂಥದ್ದು ಒಂದು ಮಲೇಷಿಯನ್ ರೆಡ್, ಒಂದು ಅಮೇರಿಕನ್ ಬ್ಯೂಟಿ, ಒಂದು ಸಿಯಾಮ್ ರೆಡ್. ಅದರಲ್ಲಿ ಟಾಪ್ ಇರೋದು ಅಮೇರಿಕನ್ ಬ್ಯೂಟಿ. ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಇದೆ, ಮಾತ್ರ ಬಲ ಸ್ವಲ್ಪ ಕಮ್ಮಿ ಇದೆ. ಅದಕ್ಕಿಂದಾಗಿ ಇಲ್ಲಿ ಜಾಸ್ತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲ ಫೋಮ್ಗಳಿದೆ. ಎಲ್ಲ ಕಡೆ ಇರೋದು ಒಂದು ಸಿಯಾಮ್ಸ್ ರೆಡ್ ಮತ್ತೊಂದು ಮಲೇಷಿಯನ್ ರೆಡ್. ನನ್ನಲ್ಲಿ ಇರೋದು ಪೂರ್ತಿ ಮಲೇಷಿಯನ್ ರೆಡ್. ಚೋರಿಗೆ ಸ್ವಲ್ಪ ದಪ್ಪ ಇದ್ದ ಕಾರಣ ಕಾಯಿ ಕಟ್ ಮಾಡಿದ ನಂತರ ಒಂದು 25 ದಿವಸ ಏನಾಗದೇ ಇರ್ತದೆ. ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತಿಲ್ಲ, ಒಂದು 25 ದಿವಸ ನಿಮಗೆ ಏನು ಹಾಳಾಗದೆ ಇಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ. ಈ ಜಾತಿಯ ಸಿಪ್ಪೆ ತುಂಬಾ ದಪ್ಪ ಆಗಿರುವಂತದ್ದು. ಹೌದು ಹೌದು. ಸಿಯಾಮ್ಸ್ ರೆಡ್ಡಿನ ಸಿಪ್ಪೆಗೆ ಸ್ವಲ್ಪ ದಪ್ಪ ಕಮ್ಮಿ. ಆಫ್ಟರ್ ಫ್ರೂಟ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಬಾಳಿಕೆ ಕಮ್ಮಿ. ಮತ್ತೆ ಯಾವ ಬಣ್ಣದ? ಬಿಳಿ ಬಣ್ಣದೊಂದು. ಬಿಳಿಗೆ ಸ್ವೀಟ್ ಕಮ್ಮಿ ಆದ ಕಾರಣ ಮಾರ್ಕೆಟ್ ಅಲ್ಲಿ ದೊಡ್ಡ ವ್ಯಾಲ್ಯೂ ಇಲ್ಲ. ಕರೆಕ್ಟ್. ಹಾಗೆ ನೀವು ಇದೇ ಬೆಳೆಯುವಂಥದ್ದು ಮಲೇಷಿಯನ್ ಮಲೇಷಿಯನ್ ರೆಡ್. ಮಲೇಷಿಯನ್ ತಳಿ ನನ್ನದರಲ್ಲಿ ಒಂದು 20% ಸಿಯಾಮ್ಸ್ ರೆಡ್ ಇದೆ. ಯಾಕಂತ ಹೇಳಿದ್ರೆ ಪೋಲಿನೇಷನ್ ಆಗುವಾಗ ಸ್ವಲ್ಪ ಕ್ರಾಸ್ ಪೋಲಿನೇಷನ್ ಆದ್ರೆ ಸ್ವಲ್ಪ ಕಾಯಿಗೆ ತೂಕ ಜಾಸ್ತಿ ಬರ್ತದೆ ಅಂತ ಹೇಳಿ ಒಂದು ಇದಿದೆ. ಅದರಿಂದಾಗಿ ನಮ್ಮದರಲ್ಲಿ ಒಂದು 20% ಸಿಯಾಮ್ಸ್ ರೆಡ್ ಇದೆ. ಅದು ಕ್ರಾಸ್ ಪೋಲಿನೇಷನ್ಗೆ ಬೇಕಾಗಿ ಮಾತ್ರ ನಟ್ಟಿರುವಂಥದ್ದು. ಮತ್ತೆ ಈ ಮಳೆಗೆ ಮತ್ತು ಡ್ರ್ಯಾಗನ್ ಫ್ರೂಟಿಗೆ ಏನು ಸಂಬಂಧ ಹೇಳಿ? ಅಂದ್ರೆ ಹೆಚ್ಚು ಮಳೆ ಬಿದ್ದರೆ ಡ್ರ್ಯಾಗನ್ ಬೆಳೆಗೆ ಬಾಕಿ ಗಿಡದಿಂದ ಇದಕ್ಕೆ ಇರುವ ವ್ಯತ್ಯಾಸ ಅಂತ ಹೇಳಿದ್ರೆ, ಮಾವಿನಕಾಯಿ ಆಗಲಿ, ಬಾಕಿ ಚಿಕ್ಕು ಆಗಲಿ, ಅಥವಾ ಇನ್ನೊಂದು ಫ್ರೂಟ್ ಆಗಲಿ, ಅಥವಾ ಇನ್ನೊಂದು ಬೇರೆ ಫ್ರೂಟ್ ಆಗಲಿ, ನಮ್ಮ ದೇಶದಲ್ಲಿ ಇರುವ ಯಾವುದಾದ್ರೂ ಒಂದು ಮರ ಆಗಲಿ, ಎಲ್ಲ ಮಳೆ ನಿಂದ ಕೂಡಲೇ ಅದು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೂ ಒಂದು ಡಿಸೆಂಬರಲ್ಲಿ ಜನವರಿಯಲ್ಲಿ ಹೂ ಬಂದರೆ ಒಂದು ಮಾರ್ಚ್ ಏಪ್ರಿಲ್ ಮೈಯಲ್ಲಿ ಎಲ್ಲ ಫಲ ಸಿಗ್ತದೆ. ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಡಿಸೆಂಬರಲ್ಲಿ ಕಾಯಿ ನಿಂದು ಮೊಳಕೆ ಬರಲಿಕ್ಕೆ ಶುರು ಆಗ್ತದೆ. ಅದು ಗ್ರೋತ್ ಟೈಮ್. ಡಿಸೆಂಬರಿಂದ ಮಾರ್ಚ್ ತನಕ ಅದು ಅಡಿಷನಲ್ ಗ್ರೋತ್ ಆಗುವಂಥ ಟೈಮ್. ಆ ಟೈಮಲ್ಲಿ ಅದಕ್ಕೆ ಬಾಕಿ ಫಲಗಳಾಗೆ ಏನು ಕಾಯಿ ಏನು ಬರುವುದಿಲ್ಲ. ಏಪ್ರಿಲ್ ಅಲ್ಲಿ ಅದರದ್ದು ಗ್ರೋತ್ ಸ್ಟಾಪ್ ಆಗ್ತದೆ. ಫಸ್ಟ್ ಮಳೆ ಶುರು ಆದ ಕೂಡಲೇ ಅದು ಬೆಳೆಯೋದು ನಿಂತು ಬಿಡುತ್ತದೆ. ಹೌದು, ಮತ್ತೆ ಮುಖ ಬರಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಇದಕ್ಕೆ ಹೆಚ್ಚು ಮಳೆ ಬೇಡ. ಅಂದ್ರೆ ಈ ಮೊದಲೇ ಹೇಳಿದ ಹಾಗೆ ಅದು ನೀರನ್ನು ಅಷ್ಟು ಇಷ್ಟಪಡುವುದಿಲ್ಲ. ಹಾಗಾಗಿ ಮಳೆ ಬಾರದಿದ್ರು ಡ್ರ್ಯಾಗನ್ ಫ್ರೂಟ್ ಏನು ತೊಂದರೆ ಇಲ್ಲ. ಮತ್ತೆ ಇದಕ್ಕೆ ಅಂತ ಹೇಳಿದ್ರೆ ಈ ಒಂದು ವೆದರಿಗೆ ಬರುವುದು, ಒಂದು ವೆದರಿಗೆ ಇರುವ ಡ್ರ್ಯಾಗನ್ ಅಲ್ಲಿ ಎಲ್ಲ ಒಂದೇ ದಿವಸ ಮುಗು ಬರುತ್ತದೆ, ಒಂದೇ ದಿವಸ ಹರಳುತ್ತದೆ. ಬಾಕಿ ಎಲ್ಲ ಕೃಷಿಗೆ ಪೈನಾಪಲ್ ಆಗಲಿ ಅಥವಾ ಇನ್ನೊಂದಾಗಲಿ ಒಂದು ವಾರದಲ್ಲಿ ಕೊಯ್ಲಿಕ್ಕೆ ಬೇಕಾಗಿ ಹಾರ್ಮೋನ್ ಎಲ್ಲ ಹಾಕ್ತಾರೆ. ಇದಕ್ಕೆ ಹಾರ್ಮೋನ್ನ ವಿಷಯನೇ ಇಲ್ಲ. ಅದು ತನ್ನಷ್ಟಕ್ಕೆ ಈ ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟಿಕಲ್ಲಿ ಎಷ್ಟು ಗಿಡ ಉಂಟೋ ಅದರಲ್ಲಿ ಎಲ್ಲ ಹೂ ಅರಳುದು ಒಂದೇ ದಿವಸ, ಕಾಯಿ ಕಟ್ ಮಾಡುದು ಆಲ್ಮೋಸ್ಟ್ ಒಂದೇ ದಿವಸ ಆಗಿರ್ಬೇಕಲ್ಲ. ಅದೇ ನಮ್ಮ ಮಾರ್ಕೆಟ್ ಅಲ್ಲಿ ಒಂದೊಂದ್ಸಲ ಮಾರ್ಕೆಟ್ ಅಲ್ಲಿ ಹಾರ್ವೆಸ್ಟ್ ಆಗುವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ ಆಗ್ತದೆ. ಎಲ್ಲಾ ಕಡೆ ಒಂದೇ ದಿವಸ ಬರುವಾಗ. ಹೌದೌದು ಹೌದು. 100 ರೂಪಾಯಿಗೆ 10 ಹಣ್ಣು ಸಿಕ್ಕುದು ಕೂಡ ಉಂಟು. ನನ್ನ ಪ್ರಕಾರ ನಂದೀಗ 3 ವರ್ಷ ಆಗ್ತಾ ಉಂಟು. 3 ವರ್ಷ ಆದ ಕೂಡಲೇ 1.5 ಎಕರೆಗೆ ಒಂದು 10 ಲಕ್ಷ ಈಲ್ಡಿಂಗ್ ಮಾಡ್ಲಿಕ್ಕೆ ಆಗ್ತದೆ ಒಂದು ವರ್ಷ. ಓಹೋ, ಅಂದ್ರೆ ಎಲ್ಲ ಖರ್ಚುಗಳನ್ನು ಕಳೆದು ನೀವು ಹೇಳಿದ ಎಲ್ಲ ಖರ್ಚುಗಳನ್ನು ಕಳೆದು ಒಂದು 10 ಲಕ್ಷ ಬರ್ತದೆ. 1.5 ಎಕರೆಯಲ್ಲಿ 10 ಲಕ್ಷ ಲಾಭ ಪಡೆಯುತ್ತೀರಿ. 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ. ಹಾಗಿದ್ರೆ ನಮ್ಮ ಕೃಷಿಕರಿಗೆ ನೀವು ಇದನ್ನು ಶಿಫಾರಸು ಮಾಡ್ತೀರಾ? 100%, 100% ನಾವು ಅದಕ್ಕೆ ಸಪೋರ್ಟ್ ಇದೆ. ಎಂತ ಬೇಕಿದ್ರೆ ಯಾವ ರೀತಿಯಲ್ಲಿ ಕೂಡ ಸಪೋರ್ಟ್ ಇದೆ. ಲಾಭವನ್ನು ಗಳಿಸಬಹುದು. ಲಾಭವನ್ನು ಬರ್ತದೆ. ಯಾಕಂತ ಹೇಳಿದ್ರೆ ಈ ಕಳೆದ ವರ್ಷ ತನಕ ಡ್ರ್ಯಾಗನ್ ಡೈರೆಕ್ಟ್ ಫ್ರೂಟ್ಸ್ ತಿನ್ನುವುದು ಮಾತ್ರ ಇತ್ತು. ಇವಾಗ ಪಲ್ಪ್ ಸ್ಟಾರ್ಟ್ ಆಗಿದೆ, ಡ್ರೈ ಫ್ರೂಟ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಕೂಡ ಕೃಷಿಕರು ಸ್ವಲ್ಪ ಹಿಂದೆ ಇದೆ. ಈಗ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಯ್ತು ಅಂತ ಹೇಳಿ, ಮತ್ತೆ ನಮಗೆ ಡೈರೆಕ್ಟ್ ಮಾಡುವವರು ನಮಗೆ ಅದನ್ನ ಬರೆ ಗೊತ್ತುಂಟಲ್ಲ. ಅದರಿಂದಾಗಿ ನಾವು ಇನ್ನು ಕೂಡ ಜಾಗ ಇದ್ರೆ, ನನಗೆ ಇರುವುದು 1.5 ಎಕರೆ, ಇನ್ನು ಕೂಡ ಜಾಗ ಇದ್ರೆ ನಾನದೇ ಬೆಳೆಸ್ತೇನೆ. ಯಾಕಂತ ಹೇಳಿದ್ರೆ ಮುಂದೆಗೆ ಇದು ತುಂಬಾ ಲಾಭ ಬರುವಂತ ಒಂದು ಕೃಷಿ. ಮಳೆಗಾಲದಲ್ಲಿ ಪಲ್ಪ್ ಈ ವರ್ಷ ಸ್ಟಾರ್ಟ್ ಆಗಿತ್ತು. 1 kg ಪಲ್ಪಿಗೆ 500 ರೂಪಾಯಿ ತನಕ ಇತ್ತು. ಅದು ಕೂಡ ಒಂದು ತಿಂಗಳಲ್ಲಿ ಪಲ್ಪ್ ಎಲ್ಲ ಖಾಲಿ ಆಯ್ತು. ನೀವು ಪಲ್ಪ್ ಅನ್ನು ತೆಗೆದಿಟ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ಮಾಡ್ಲಿಲ್ಲ, ಅವಾಗ ಮಾಡಿದವರು ಇದ್ದಾರೆ. 1 ತಿಂಗಳಲ್ಲಿ ಫುಲ್ ಖಾಲಿ ಆಯ್ತು. ಹಾಗೆ ಐಸ್ ಕ್ರೀಮ್, ಜ್ಯೂಸ್ ಇಂತಕ್ಕೂ ಬಳಸ್ತಾರೆ ಅಲ್ವಾ, ಕಲರ್ ಏಜೆಂಟ್ ಆಗಿ. ನೀವು ಇಷ್ಟು ನಟ್ಟು ಮಾಡ್ತಾ ಇದ್ದೀರಿ. ಒಂದು ವರ್ಷದಲ್ಲಿ ಎಷ್ಟು ಸಲ ನೀವು ನಿಮ್ಮ ತೋಟದಿಂದ ಹಣ್ಣುಗಳನ್ನು ಕಿತ್ತು ತರ್ತೀರಿ? ನನ್ನ ಪ್ರಕಾರ 12ರಿಂದ 15 ಕೊಯ್ಲು ಸಿಗ್ತದೆ
ಅದರಲ್ಲಿ ಈ ವರ್ಷ ಈಗ 3 ಕೊಯ್ಲು ಆಯಿತು. ಬಿಸಿಲು ಜಾಸ್ತಿ ಆದ ಕಾರಣ ಫಸ್ಟ್ ಬಂದ ಕೊಯ್ಲುಗಳಲ್ಲಿ ಅಥವಾ ಮುಗ್ಗು ಬಂದದರಲ್ಲಿ ಒಂದು 85-95% ಬಿದ್ದೋಗಿದೆ. ಅಲ್ಲ, ನೀವು ಹೇಳಿದ್ರೆ ಬಿಸಿಲು ಬೇಕು, ಅದಕ್ಕೆ ಬಿಸಿಲು ಬೇಕು, ಬೆಳೆಯಲಿಕ್ಕೆ ಬಿಸಿಲು ಬೇಕು. ಮಾತ್ರ ಒಂದು ಲಿಮಿಟ್ 35-37 ಡಿಗ್ರಿಯಿಂದ ಮೇಲೆ ಇದ್ರೆ ಹೂವುಗಳು ನಿಲ್ಲುವುದಿಲ್ಲ, ಬಿದ್ದೋಗ್ತದೆ. ಓಹೋ, ವರ್ಷದಲ್ಲಿ 10-12 ಸಲ ಇಳುವರಿ ತೆಗಿಬಹುದು. 12-15 ಸಲ ಬರ್ತದೆ. ಒಂದೊಂದು ಬ್ಯಾಚ್ ಬರುವುದು 15 ಡೇಸ್ 20 ಡೇಸ್ ಬಿಟ್ಟು ಒಂದೊಂದು ಬ್ಯಾಚ್ ಹೂ ಬರ್ತಾ ಇರ್ತದೆ. ಹಾಗಾಗಿ ತುಂಬಾ ಲಾಭದಾಯಕ. ತುಂಬಾ ಲಾಭ. ಹೌದು. ಸರಿ, ಈಗ ಒಂದು ಗಿಡ ನೆಟ್ಟು ಆ ಗಿಡ ಎಷ್ಟು ವರ್ಷ ತನಕ ಬಾಳಿಕೆ ಬರ್ತದೆ? ಇದು ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಸಾಧಾರಣ 10 ವರ್ಷ ಆಗಿದಷ್ಟೇ. 25 ವರ್ಷ ಪ್ಲಸ್ ಬರ್ತದೆ. ನಾವು ಈ ವರ್ಷ ಬಂದ ಎಲೆಗಳನ್ನು ಬರುವ ವರ್ಷ ಕಡಿದು ಬಿಡ್ತಾರೆ. ಆಮೇಲೆ ಅಲ್ಲಿಂದ ಹೊಸ ಹೊಸ ಮೊಳಕೆಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದರಲ್ಲಿ ಕಾಯಿ ಬರುದು. ಈ ಕಟಾವು ಮಾಡ್ತಾ ಇರಬೇಕು. ಕಟಾವು ಮಾಡ್ತಾ ಇರಬೇಕು. ಅಂದ್ರೆ ಒಂದು ಗಿಡ 25 ವರ್ಷ ಬಾಳಿಕೆ 25 ವರ್ಷ ಮೇಲೆ. ಆ ಗಿಡ ಅಲ್ಲಲ್ಲ, ಹೊಸ ಹೊಸ ಮೊಳಕೆ ಬರುವುದರಲ್ಲಿ ಕಾಯಿ ಆಗುದು. ಕಳೆದ ವರ್ಷ ಬಂದ ಬಳ್ಳಿಯಲ್ಲಿ ಈ ವರ್ಷ ಕಾಯಿ ಆಗುದಿಲ್ಲ, ಈ ವರ್ಷ ಬಂದ ಬಳ್ಳಿಯಲ್ಲಿಯೇ ಈ ವರ್ಷ ಕಾಯಿ ಆಗುದು. ಅದರಿಂದಾಗಿ ಒಂದು ಗ್ರೋತಿಗೆ ಬೇಕಾಗಿ ಕಳೆದ ವರ್ಷದ ಬಳ್ಳಿ ನಾವು ನಿಲ್ತೀವಿ, ಅದಕ್ಕಿಂತ ಮುಂಚಿನ ವರ್ಷದ ಕಟ್ ಮಾಡ್ತೀವಿ. ಅದು ಅದರಷ್ಟಕ್ಕೆ ಬರ್ತದೆ. ಅಷ್ಟಕ್ಕೆ ಬರ್ತದೆ. ಒಂದು ಕಂಬ ಗಟ್ಟಿಯಾಗಿ ಊರಿ ಅದನ್ನು ಕಂಬ ಗಟ್ಟಿ ಇರಬೇಕು, ಆಧಾರ ಕೊಟ್ಟು ಬಿಟ್ರೆ ಮತ್ತೆ ಅದು ಅದರ ಕೆಲಸವನ್ನು ಅದು ಮಾಡಿಕೊಳ್ತದೆ ಅಲ್ವಾ? ಹಾಗಾಗಿ ಹಳೆ ಎಲೆಗಳನ್ನು ಕಟಾವು ಮಾಡ್ತಾ ಇರಬೇಕು. ತುಂಬಾ ಜಾಗ್ರತೆಯಲ್ಲಿ ಮಾಡಬೇಕು. ತುಂಬಾ ಮುಳ್ಳಲ್ವಾ, ಭಯಂಕರ ಮುಳ್ಳಲ್ಲ. 3 ವರ್ಷ ಆದ ನಂತರ ಮುಳ್ಳೆಲ್ಲ ಹೋಗ್ತದೆ. ನಾವು ಹೊಸ ಪ್ಲಾಂಟಿಂಗ್ ಮಾಡುವ ಬಳ್ಳಿಗಳು ಮುಳ್ಳು ಇಲ್ಲದಾಗಿರ್ಬೇಕು ಅಂತ ಹೇಳಿದ್ರೆ 3 ವರ್ಷ ಆದ ಕೂಡಲೇ ಮುಳ್ಳುಗಳೆಲ್ಲ ತನ್ನಷ್ಟಕ್ಕೆ ಹೋಗಿರ್ತದೆ ಅಂತ ಹೇಳಿದ್ರೆ ಅದು ಒಂದು ನಡಿಲಿಕ್ಕೆ ಒಂದು ಅದು ಬೆಳೆದಿರುವಂತ ಬಳ್ಳಿಯಲ್ಲಿ ಮುಳ್ಳುಗಳು ಇರುವುದಿಲ್ಲ. ಈಗ ತುಂಬ ಲೇಬರನ್ನು ಬಯಸುವಂಥ ಅಥವಾ ಕೆಲಸವನ್ನು ಬಯಸುವಂಥ ಕೃಷಿಯ ಇದು? ಇಲ್ಲ, ಏನಿಲ್ಲ. ವರ್ಷಕ್ಕೆ ಹುಲ್ಲುಗಳಿದ್ರೆ ಒಂದು ಕಡಿಬೇಕು, ಮತ್ತೆ ಡ್ರಿಪ್ಪಲ್ಲಿ ಎವರಿ 10 days ಅಲ್ಲಿ ಗೊಬ್ಬರ ಕೊಡ್ತಾ ಇರಬೇಕು. ಗೊಬ್ಬರ ಅಂತ ಹೇಳಿದ್ರೆ ಜಾಸ್ತಿ ಏನು ಬೇಡ. ನನ್ನದು 900 ಕಂಬ ಇದೆ. 900 ಕಂಬದಲ್ಲಿ ಸಾಧಾರಣ 4 ಗಿಡ ಆಗಿ 3600 ಗಿಡ ಇದೆ. 3600 ಗಿಡಕ್ಕೆ 2 kg ಗೊಬ್ಬರ ಎಂದಾದ್ರೂ ಸಾಕು. 19 ಕೊಡ್ಬೋದು ಅಥವಾ 1744 ಕೊಡ್ಬೋದು. ಎವ್ರಿ 10 days ಅಲ್ಲಿ 2 kg ಅಷ್ಟು ಒಂದು ಕೊಟ್ಟರೆ ಅದಕ್ಕೆ ಒಂದು ಗ್ರೋತ್ ಆಗ್ತದೆ. ವರ್ಷಕ್ಕೆ 1 ಸಲ 2 ಸಲ ಹ್ಯೂಮಿಕ್ ಆಸಿಡ್ ಕೊಡ್ಬೋದು. ಅದೇ ಥರ ಒಂದು ಸಗಣಿ ನೀರು ಕೊಟ್ಟರೆ ಭಾಳ ಒಳ್ಳೆಯದು. ನಮಗೆ ಇಷ್ಟಿದ್ದ ಕಾರಣ ಕೊಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಒಂದು ಮನೆಯಲ್ಲಿ ಕೂಡ 1-2 ಸಾಕಿ ಟೆರಸ್ನ ಮೇಲೆ ಎಲ್ಲ ಹಾಕಬಹುದು. ಅದು ನೋಡ್ಲಿಕ್ಕೆ ಒಂದು ಚಂದ ಇರ್ತದೆ. ಒಂದು ಟೆರಸ್ನ ಮೇಲೆ ಒಂದು ಡ್ರ್ಯಾಗನ್ ಫ್ರೂಟ್ ಕಾಯ ಇರೋದು ನೋಡಿದ್ರೆ ಇಷ್ಟು ಚಂದ. ಈಗ ನಾವು ಈ ನಗರ ಪ್ರದೇಶದ ಜನ ಒಂದು ಸ್ವಂತ ಗಿಡ ಬೆಳೆದು ಹಣ್ಣು ಮಾಡಿ ತಿನ್ಬೇಕು ಅಂತ ಆಸೆ ಪಟ್ರೆ ಟೆರೆಸ್ ನಲ್ಲಿ ಬೆಳೆಬಹುದು. ಮಾಡಬಹುದು. ನಾನು ನನ್ನ ಕಡೆಯಿಂದ ನನ್ನ ಒಂದು ಫ್ರೆಂಡ್ ಒಂದು 4 ಬಳ್ಳಿಗೊಂಡೋಗಿ ಡೆಲ್ಲಿಯಲ್ಲಿ ಉತ್ತಮ್ ನಗರಲ್ಲಿ 26 ಫ್ಲೋರ್ನ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಇವರು ಇರುವುದು. ಅದನ್ನ ಮೇಲೆ ಒಂದು ಇದರಲ್ಲಿ ಏನೋ ಒಂದು ಸ್ವಲ್ಪ ಮಣ್ಣು ಹಾಕಿ ನಟ್ಟು ಲಾಸ್ಟ್ ಕಾಯಿ ಅದು ನನಗೆ ಫೋಟೋ ಕಳಿಸಿ ಅಲ್ಲಿ ಬೆಳಿಬಹುದು. ಬಿಸಿಲಿದ್ರೆ ಕುಂಡದಲ್ಲಿ ಕೂಡ ಹಾಕ್ಬೋದು. ಗಟ್ಟಿಯಾದ ಒಂದು ಆಧಾರ ಕಂಬ ಕೊಡಬೇಕು. ಹೌದು, ಅದಕ್ಕೆ ಸಣ್ಣ ಚಟ್ಟಿ ಸಾಕಾಗೋದಿಲ್ಲ. ಒಂದು 50 ಲೀಟರ್ ಬಾರ್ಲೆಲ್ಲ ಕಟ್ ಮಾಡಿ ನಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಅದಕ್ಕೆ ಗೊಬ್ಬರ ಎಲ್ಲ ಜಾಸ್ತಿ ಕೊಡ್ಬೇಕಾಗ್ತದಲ್ಲ. ಅದರಿಂದಾಗಿ ಸ್ವಲ್ಪ ಏರಿಯಾ ಆಗ್ಲಿಕ್ಕಿಲ್ಲ, ಸ್ವಲ್ಪ ಜಾಸ್ತಿ ಏರಿಯಾ ಬೇಕು. ಚಟ್ಟಿ ಅಷ್ಟು ಗಟ್ಟಿ ಬೇಕು ಅಂದಿಲ್ಲ, ಪೊಲಿಥಿನ್ ಬ್ಯಾಗಲ್ಲಿ ಕೂಡ ಆಗ್ಬೋದು. ಅದಕ್ಕೆ ಮೇಲೆ ಹೋಗಿ ಬೀಳ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಅಂದ್ರೆ ಅದು ಬೆಳೆದು ವಿಸ್ತಾರ ಆಗಿ ಹಬ್ಲಿಕ್ಕೆ ತಕ್ಕ ಜಾಗ ಬೇಕು. ಈಗ ಒಂದು ಗಿಡ ಮತ್ತೊಂದು ಗಿಡದ ನಡುವೆ ಎಷ್ಟು ಅಂತರ ಕೊಡಬೇಕು? ನಾವು ತೋಟದಲ್ಲಿ ಮಾಡುವಾಗ ಒಂದು ಸೈಡ್ ಹೋಗುವ ಸೈಡಿಗೆ ಒಂದು 10 ಫೀಟ್ ಕೊಡ್ಬೇಕಷ್ಟೇ. ಮತ್ತೆ ಒಂದು ಚಾಲಿಗೆ ಬರುವಾಗ 8 ಫೀಟ್ 10 ಫೀಟ್ ಅಗಲ ಕೊಟ್ಟರು ನಮಗೆ 3 ವರ್ಷ ಎಲ್ಲ ಆದ ಮೇಲೆ ಅದನ್ನ ಮಧ್ಯದಲ್ಲಿ ಆರಾಮ್ಸೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿ ಆ ಸೈಡಿಂದ ಈ ಸೈಡಿಂದ ಬಳ್ಳಿ ಬಂದು ಮುಳ್ಳಿದ್ದ ಕಾರಣ ಇಲ್ಲದ್ರ ತೊಂದರೆ ಇಲ್ಲ. 10 ಫೀಟ್ ಅಂತರ ಮಿನಿಮಮ್ 10 ಫೀಟ್ ಬೇಕು. ನಡೆಯುವಾಗ ತುಂಬಾ ದೂರ ಆಯ್ತಲ್ಲ ಅಂತ ನೋಡಿದ್ರು. ಇದು 3 ವರ್ಷ ಆಗುವಾಗ ಆಚೆಯಿಂದ ಈಚೆಯಿಂದ ಬಳ್ಳಿ ಬಂದ ನಂತರ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮಧ್ಯದಲ್ಲಿ ಒಂದು ಕಾಯಿ ಬಂದ್ರೆ ಅದು ಕಟ್ಟು ಮಾಡ್ಲಿಕ್ಕೆ ಕೂಡ ಸಾಧ್ಯ ಅಲ್ಲ. ಈಗ ನೀವು ನಿಮ್ಮಷ್ಟಕ್ಕೆ ಬೆಳಿತೀರಾ ಅಲ್ವ? ತುಂಬಾ ಕೆಲಸಗಾರರನ್ನು ನನಗೆ ಮೇಯ್ನ್ ಆಗಿ ನೋಡುವವರು ಒಬ್ಬರಿದ್ದಾರೆ. ನಾನು ಮತ್ತೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ನಾನೇ ಮಾಡ್ತೇನೆ. ಬೆಳಿಗ್ಗೆ ಎಲ್ಲ ದಿವಸ ಒಂದು 8:30 10 ಗಂಟೆ ತನಕ ನಾನು ತೋಟದಲ್ಲಿ ಹೋಗಿ ಸಣ್ಣ ಸಣ್ಣ ಕಟ್ಟಿಂಗ್ಗಳಿದ್ರೆ ಅದು ನಾನೇ ಮಾಡ್ತೇನೆ. ಈಗ ಬಹುಶಃ ಕಡಬದಿಂದ ನಮ್ಮ ಮಂಗಳೂರಿನ ಈ ಸ್ಟುಡಿಯೋಕ್ಕೆ ಬರುವಾಗ ಕೂಡ ಒಂದು ಸಲ ನಾನು ಮಾಡಿ ಬಂದು ನಾನು ಗಿಡವನ್ನೆಲ್ಲ ಸವಾರಿ ಬಂದಿದ್ದೀರಿ ಅಲ್ವಾ?
ತುಂಬಾ ಚಂದ ಕೂಡ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗುವ ಸಮಯದಲ್ಲಿ ತೋಟ. ನಾವು ಬಿಸಿನೆಸ್ ಅಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇರ್ಬೋದು, ಅಥವಾ ಏನೋ ಟೆನ್ಷನ್ ಅಲ್ಲಿ ಇರ್ತದೆ. ಬೆಳಿಗ್ಗೆ ತೋಟಕ್ಕೆ ಹೋಗಿ ಅದರಲ್ಲಿ ಒಂದು ಕಾಯಿ ಒಂದು ಹೂವೆಲ್ಲ ನೋಡುವಾಗ ನಮ್ಮ ಟೆನ್ಷನ್ ಎಲ್ಲ ಒಂದು ಸೈಡ್ಗೆ ಹೋಗಿ ಒಂದು ಸೈಲೆಂಟ್ ಲೈಫ್. ಈಗ ಒಟ್ಟಾಗಿ ನೀವು ಡ್ರ್ಯಾಗನ್ ಬೆಳೆಯ ಬಗ್ಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನು ಕಿವಿ ಮಾತು ನಿಮ್ಮದು? ಯಾರಾದರೂ ಕೃಷಿಗೆ ಬರುವವರಿದ್ದರೆ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಒಂದು 300 ಕಂಬ 400 ಕಂಬ ಮಿನಿಮಮ್ ಹಾಕಾದೆ ಬಂದು ಏನು ಸುಖ ಇಲ್ಲ ಅಂತ ಹೇಳ್ತೇನೆ. ಒಂದು 10 ಕಂಬ ಹಾಕಿದ್ರೆ ಅಂದರೆ ಒಂದು ಸಲ ಕಟ್ಟು ಮಾಡುವಾಗ ಒಂದು ಕಿಂಡಲ್ ಕಾಯಿ ಬರ್ತದೆ. ಅದು ಅವರಿಗೆ ಬಿಡಲಿಕ್ಕೂ ಅಲ್ಲ ತಿನ್ನಲಿಕ್ಕೂ ಅಲ್ಲ ಅಂತ ಕಂಡೀಷನ್ ಆಗ್ತದೆ. ಆಗ ಲೋಕಲಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ. ನಾವೆಲ್ಲ ಬ್ಯಾಂಗ್ಳೂರು, ಎರ್ನಾಕುಳಂ, ಕ್ಯಾಲ್ಕಟ್ಟಿಗೆಲ್ಲ ಹೋಲ್ಸೇಲ್ ಕೊಡ್ತಾ ಇದ್ದೇನೆ. ನಮ್ಮ ಸಿಟಿಯಲ್ಲಿ ಒಂದು 25 ಅಥವಾ 50 kg ಹಣ್ಣು ಬಂದರೆ ನಮ್ಮ ಸಿಟಿಯಲ್ಲಿ ಸೆಲ್ಲಿಂಗ್ ಆಗಲಿಕ್ಕಿಲ್ಲ. ಮಂಗಳೂರಲ್ಲಿ ಆದರೆ ಓಕೆ, ಅಲ್ಲಿ ಕೊಂಡೋದ್ರೆ 50 kg ಒಂದು ಕಿಂಡಲಿಗೆ ಮಾರ್ಕೆಟ್ ಸಿಗ್ತದೆ. ಸಣ್ಣ ಇಂಟೀರಿಯಲ್ ಏರಿಯಾ ಆದರೆ ಈ ಒಂದು 10 ಕಂಬ 20 ಕಂಬ ಎಲ್ಲ ಇಟ್ಟರೆ ಅಂತ ಹೇಳಿದ್ರೆ ತುಂಬ ಗ್ರೋತ್ ಆಗ್ತದೆ. ಒಂದು ಕಂಬದಲ್ಲಿ ಒಂದು ಸೀಸನ್ ಅಲ್ಲಿ ಒಂದು 25ರಿಂದ 50 kg ಬರ್ತದೆ ಒಂದು ಕಂಬದಲ್ಲಿ. ಒಂದೇ ಸೈಲಮ್ ಒಂದು ಟೈಮ್ ಒಂದು 4 kg 5 kg ಮಿನಿಮಮ್ ಬರ್ತದೆ. ಒಂದು 10 ಕಂಬ ಇದ್ದವನು 50 kg ಬಂದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಒಂದು 2 kg 3 kg 4 kg ಅಥವಾ ಹಾಗಾಗಿ ನೀವು ತುಂಬಾ ಹೆಚ್ಚು ಕಂಬಗಳನ್ನು ನೆಟ್ಟು ಅದರಿಂದ ತುಂಬಾ ಆದಾಯ ಗಳಿಸಬಹುದು. ಡ್ರ್ಯಾಗನ್ ಬೆಳೆಯುವುದು ಕೂಡ ಸುಲಭ, ಮಳೆ ಅಗತ್ಯ ಇಲ್ಲ. ಏನು ರೋಗಗಳಂತ ಹೇಳಿದ್ರೆ ಒಂದು ಫಂಗಿಸೈಡ್ ಒಂದು ಬರ್ತದೆ, ಅದು ಫಂಗಸ್ ಒಂದು ಬರ್ತದೆ. ಅದಕ್ಕೆ ಒಂದು ಫಂಗಸ್ ಬಂದ ಕೂಡಲೇ ದಯ್ಯೆ ಕಟ್ಟು ಮಾಡಿ ಒತ್ತಿಸಿ ಬಿಡುದು, ಅದಲ್ಲಾದ್ರೆ ಅದು ಸ್ಪ್ರೆಡ್ ಆಗ್ತದೆ. ಅದು ಜಾಸ್ತಿ ತಲೆಗೆ ತೆಕ್ಕೊಳ್ಳಾದ ತೋಟವೇ ಬಿಟ್ಟು ಹೋದವರು ಕೂಡ ಇದ್ದಾರೆ. ಒಂದು ಫಂಗಸ್ ಬಂದ ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಫಂಗಸ್ ಸ್ಪ್ರೆಡ್ ಆದ್ರೆ ತೋಟ ಹೋಯ್ತು, ಮತ್ತೆ ಅದರಿಂದ ತಿನ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಬರುವ ಮುಖ್ಯ ರೋಗ ಫಂಗಸ್ ರೋಗ ಬರುವುದು ಡಿಸೆಂಬರ್ ಜನವರಿ ಮಂಜು ಉಂಟಲ್ಲ, ಆ ಮಂಜು ಇರುವ ಟೈಮಲ್ಲಿ ಮಾತ್ರ ಬರುವಂಥದ್ದು. ಆ ಟೈಮಲ್ಲಿ ಆದಷ್ಟು ಅದಕ್ಕೆ ಮದ್ದುಗಳಿದೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಅದಕ್ಕೆ ಮದ್ದು ಹಾಕಿದ್ರೆ ಅದು ಅಲ್ಲಿಗೆ ನಿಂದು ಹೋಗ್ತದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಸ್ಪ್ರೆಡ್ ಆದ್ರೆ ಮತ್ತೆ ಈ ತರ ಜಾಗ್ರತೆ ವಹಿಸಬೇಕು. ಅದು ಮಾತ್ರ ಬೇರೆ ಯಾವ ವಿಷಯ ಇಲ್ಲ. ಮಾತ್ರ ಒಂದು ಮೊಳಕೆ ಬಂತು, ಒಂದು ಸಣ್ಣ ಸ್ಟಾರ್ಟಿಂಗ್ ಅಲ್ಲಿ ಮೊಳಕೆ ಮೇಲೆ ಬರುವಾಗ ಈ ಪುರು ಅಂತ ಹೇಳ್ತಾರಲ್ಲ, ಸ್ನೇಲ್, ಬಸವನ ಹುಳ ಜಾಸ್ತಿ ತಿಂತದೆ. ಬಸವನ ಹುಳ ತಿನ್ನದಾಗೆ ನಾವೇನಾದ್ರೆ ಮದ್ದುಗಳು ಇದೆ ಹಾಕಬೇಕು. ಅದು ತಿಂದು ಮುಗಿಸಿದ್ರೆ ಒಂದು ಸಲ ಒಂದು ಮೊಳಕೆ ಕಂಪ್ಲೀಟ್ ತಿಂದು ಹೋಗ್ತದೆ. ಅದು ಮಾತ್ರ ಇದೆ ಮೇನ್ ರೋಗಗಳು ಅಥವಾ ಸೈಡ್ ಎಫೆಕ್ಟ್ ಆಗಿ ಬರುವಂತ. ನೀವೇನ್ ಮಾಡ್ತೀರಿ ಫಂಗಸ್ ಮತ್ತು ಬಸವನ ಹುಳ ಬಾರದ ಹಾಗೆ? ಫಂಗಸ್ಸಿಗೆ ಒಂದು ಮದ್ದು ಸಿಗ್ತದೆ. ಅದು ಎಲ್ಲಿಂದ ಫಂಗಸ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ 1 ಫೀಟ್ ಕೆಳಗೆ ಕಟ್ಟು ಮಾಡಿ ಅದು ಬಿಸಾಡಿ ಅಲ್ಲಿ ಒಂದು ಫುಲ್ಲು ಸುತ್ತಮುತ್ತ ಇರೋದಕ್ಕೆಲ್ಲ ಒಂದು ಇದಾಗ್ತೀವಿ. ಪುರು ಬರದಾಗೆ ನಾವು ಒಂದು ಕೆಮಿಕಲ್ ಒಂದು ಸಿಗ್ತದೆ, ಒಂದು ಸ್ಪ್ರೇ ಒಂದು ಸಿಗ್ತದೆ, ಅಗತ್ಯ ಬಿದ್ದರೆ ಅದನ್ನು ಬಳಸ್ತೇನೆ. ಕಾಯಿ ಬಂದ ಮೇಲೆ ಏನು ಅದಕ್ಕೆ ಆಗುವಂತ ಮತ್ತೆ 100ರಲ್ಲಿ ಅಥವಾ 1000 ಕಾಯಲ್ಲಿ 1-2 ಏನಾದರೂ ಸ್ವಲ್ಪ ಕಲರ್ ಫೇಡ್ ಎಲ್ಲ ಇರ್ಬೋದು. ಬೇರೆ ಕಾಯಿ ಸಂಬಂಧಪಟ್ಟ ನಮಗೆ ಏನೇನು ತೊಂದರೆ ಇಲ್ಲ. ಬಾಕಿ ರಂಬುಟಾನಾದರೂ ತುಂಬ ಗಿಳಿ ಎಲ್ಲ ತಿಂತದೆ, ಇದಕ್ಕೆ ಗಿಳಿದೊಂದು ಪ್ರಾಬ್ಲಮ್ ಏನಿಲ್ಲ. ಅಥವಾ ಇನ್ನೊಂದು ಯಾವುದು ಮಂಗ ಆಗಲಿ ದನ ಆಗಲಿ ಆಡಾಗಲಿ ಯಾವುದೂ ಪ್ರಾಬ್ಲಮ್ ಇಲ್ಲ. ಸರಿ, ಈಗ ಒಟ್ಟು ಈ ಕ್ಯಾಕ್ಟಸ್ನಂತಹ ದಂಟಿನ ಮಾದರಿಯಲ್ಲಿರುವಂಥ ಎಲೆಗಳನ್ನೇ ತುಂಡರಿಸಿ ನೆಟ್ಟು ಆ ಎಲೆಗಳೇ ಮುಂದೆ ಡ್ರ್ಯಾಗನ್ ಪ್ರಾಣಿಯಂತಹ ವಿಚಿತ್ರ ಮತ್ತು ವಿಶಿಷ್ಟ ರೂಪದ ದೊಡ್ಡ ಗಿಡಗಳಾಗಿ ಬೆಳೆದು ಎಲೆಗಳ ಇಕ್ಕೆಲೆಗಳಲ್ಲಿ ಕೂಡ ಮುಳ್ಳುಗಳಲ್ಲಿ ಹೂವರಳಿ ಮಿಡಿಗಳು ಮೂಡಿ ಒಂದೇ ತಿಂಗಳ ಅವಧಿಯಲ್ಲಿ ಬೊಗಸೆ ಗಾತ್ರದ ಸುಂದರ ಈ ಕಮಲದ ಹಣ್ಣು ನಮ್ಮ ಕೈ ಸೇರಬಹುದು, ಕೈ ತುಂಬಬಹುದು ಅಂತ ನೀವು ಹೇಳ್ತೀರಿ ಅಲ್ವಾ? ಸರಿ, ಇಲ್ಲಿವರೆಗೆ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಈ ಡ್ರ್ಯಾಗನ್ ಹಣ್ಣಿನ ಕುರಿತ ಇಷ್ಟು ಮಾಹಿತಿಗಳನ್ನು ನಮಗೆ ನೀಡಿದಿರಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕಡಬ ತಾಲೂಕಿನ ಬಿಜು ಮ್ಯಾಥ್ಯೂ ಅವರ ಡ್ರ್ಯಾಗನ್ ಫ್ರೂಟ್ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಾವಿತ್ರಿ ಪೂರ್ಣಚಂದ್ರ. ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ.
ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.